ಆ, ನಮಸ್ಕಾರ. ಇಲ್ಲಿ ಇದು ಯಾವುದ್ರಿ ಇದು ರೈಲ್ವೆ ಶೆಡ್ ಒಳಗೆ ಒಂದು ಹಾವು ಬಂದಿತ್ತು ಅಂತ ಫೋನ್ ಮಾಡಿದ್ರೆ. ಸೊ ಅದೇನಾಗೈತಿ ಅಂದ್ರೆ ಕಪ್ಪಿ ಒಳಗೆ ಬಿದ್ದೈತಿ. ಕಪ್ಪಿ ಹಿಡ್ಯಾಕಂತೇಳಿ ಒಳಗೆ ಬಂದು ಇದ್ರೊಳಗೆ ಬಿದ್ದೈತಿ. ಅದು ಯಾವ ಹಾವು? ಸ್ವಲ್ಪ ಅನ್ನಲ್ಲ, ಭಾಳ ಡೇಂಜರಸ್ ಹಾವು ಅದ. ಕೊಳಕ್ ಮಂಡಲ ಅಂತ ಕರೀತಾರೆ. ಬರೀ ತೋರಿಸ್ತೀನಿ ಹೆಂಗೈತೆ ಅದು. ಸೌಂಡ್ ನೋಡ್ರಿ ಅದ್ರದ್ದು ಹೆಂಗೆ ಮಾಡ್ತೈತಿ. ನೋಡ್ರಿ ಫ್ರೆಂಡ್ಸ್, ತುಂಬ ಡೇಂಜರಸ್ ಅದು ಹಾವು. ರಸಲ್ ವೈಪರ್ ಅಂತ ಕರೀತಾರೆ. ನಾನು ಅರ್ಜೆಂಟಿಗೆ ಹಂಗೆ ಬಂದಿದ್ದೆ. ಈಗ ಒಂದು ಚೀಲ ತರಕ್ಕೆ ಹೋಗಿದಾರವ್ರು. ಚೀಲ ತೊಗೊಂಡು ಬಂದಾಗ ಡಬ್ಬಿ ಒಳಗೆ ಹಾಕಿ ತೊಗೊಂಬರ್ತೀನಿ. ಇದ್ರ ವಿಶೇಷ ಏನಪ್ಪ ಅಂತಂದ್ರೆ, ಇದು ಡೈರೆಕ್ಟ್ ಮರಿನ ಹಾಕ್ತೈತಿ. ಹೆಂಗಪ್ಪ ಅಂದ್ರೆ ಮೊಟ್ಟೆನ ಒಳಗೆ ಕಾವು ಕೊಟ್ಟು ಮರಿ ಹಾಕ್ತೈತಿ. ಹಾಕಿದ್ರೆ 60ರಿಂದ 70 ಮರಿ ಮಟ ಹಾಕ್ತೈತಿ. ಸೊ ಒಂದು ಸಾರಿ ನಾನು ನಮ್ಮ ಮನೆಯೊಳಗೆ 49 ಮರಿ ಹಾಕೈತಿ. ಇದ ಜಾತಿದ ಸ್ನೇಕ. ಕನ್ನಡದಾಗ ಕೊಳಕ್ ಮಂಡಲ ಹಾವು ಅಂತ ಕರೀತಾರೆ. ಇಂಗ್ಲೀಷ್ನಾಗ ರಸಲ್ಸ್ ವೈಪರ್ ಅಂತ ಕರೀತಾರೆ. ಎಷ್ಟೋ ಜನ ಇದಕ್ಕೆ ಹೆಬ್ಬಾವು ಅಂತೇಳಿ ತಿಳ್ಕೊಂಡು ಹಿಡಿಯೋಕ್ಕೆ ಹೋಗಿ ಕಡಿಸ್ಕೊಂಡು ಕೂತು ತರ್ಕೊತಾರೆ ಪ್ರಾಣಕ್ಕೆ. ಯಾವುದೇ ಕಾರಣಕ್ಕೂ ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹಿಡಿಯೋಕ್ಕೆ ಹೋಗ್ಬೇಡ್ರಿ. ಯಾರು ಗೊತ್ತಿದ್ರು ಮಾತ್ರ ಮುಟ್ಟೋಕ್ಕೆ ಟ್ರೈ ಮಾಡಿರಿ, ಇಲ್ಲಾಂದ್ರೆ ಮುಟ್ಟೋಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.